ಇನ್ನು ಚಿಕ್ಕೋಡಿ ಲೋಕಸಭಾ ಕಣದಲ್ಲೂ ಕೂಡ ಒಂದು ಪ್ರಚಾರದ ಭರಾಟೆ ತಾರಕಕ್ಕೇರಿದೆ. ರಣಕಣ ಅನ್ನುವಂಥದ್ದು ರಂಗೇರ್ತಾ ಇದೆ. ಇದರ ನಡುವೆ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಬಟ್ ಕೊನೆ ಕ್ಷಣದಲ್ಲಿ ಏನು ಟೆನ್ಷನ್ ಶುರುವಾಗಿದೆಯಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮಗಳನ್ನ ಗೆಲ್ಲಿಸಿಕೊಳ್ಳುವಲ್ಲಿ. ಏನದು ನೋಡ್ತಾ ಹೋಗೋಣ. ಚಿಕ್ಕೋಡಿಯಲ್ಲಿ ಪುತ್ರಿಯ ಗೆಲುವಿಗಾಗಿ ಸತೀಶ್ ಸರ್ಕಸ್. ಸತೀಶ್ ಜಾರಕಿಹೊಳಿಗೆ ತಲೆನೋವಾದ ಪಕ್ಷೇತರ ಅಭ್ಯರ್ಥಿ. ಹೌದು, ಚಿಕ್ಕೋಡಿ ಲೋಕಸಭೆಯಲ್ಲಿ ಪುತ್ರಿ ಪ್ರಿಯಾಂಕಳನ್ನು ಗೆಲ್ಲಿಸಲು ಭರ್ಜರಿ ಪ್ರಚಾರ ನಡೆಸ್ತಾ ಇರುವ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಚಿಕ್ಕೋಡಿಯಲ್ಲಿ ಬಿಗ್ ಟೆನ್ಷನ್ ಆರಂಭವಾಗಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ನಿವೃತ್ತ IAS ಅಧಿಕಾರಿ ಶಂಭು ಕಲ್ಲೋಳಿಕರ್ ನಾಮಪತ್ರ ಸಲ್ಲಿಸಿದ್ದು ಕಾಂಗ್ರೆಸ್ಗೆ ತಲೆನೋವಾಗಿದೆ. ಇನ್ನು ಕಾಂಗ್ರೆಸ್ ವಿರುದ್ಧ ರೆಬಲ್ ಆಗಿರುವ ಶಂಭು ಸ್ಪರ್ಧೆಯಿಂದ ಕಾಂಗ್ರೆಸ್ ಪಾಳೆಯದ ಲೆಕ್ಕಾಚಾರವೇ ಬುಡಮೇಲಾಗಿದೆ. ಕಲ್ಲೋಳಿಕರ್ ಸ್ಪರ್ಧೆಯಿಂದ ದಲಿತ ಮತಗಳ ವಿಭಜನೆಯಾಗುವ ಭಯ ಕಾಂಗ್ರೆಸ್ಗೆ ಆರಂಭವಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ್ದಕ್ಕೆ ಸತೀಶ್ ವಿರುದ್ಧ ಅಸಮಾಧಾನ ಹೊಂದಿದ್ದ ಕಲ್ಲೋಳ್ಕರ್ ರಾಯಭಾಗ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕೆಲವೇ ಮತಗಳ ಅಂತರದಿಂದ ಸೋತಿದ್ರು. ಇದೀಗ ಮತ್ತೆ ಸತೀಶ್ ಜಾರಕಿಹೊಳಿ ವಿರುದ್ಧ ಸೇಡಿಗೆ ಬಿದ್ದಿರುವ ಶಂಭು ಕಲ್ಲೋಳ್ಕರ್ ನಿನ್ನೆ ನಾಮಪತ್ರವನ್ನು ಸಲ್ಲಿಸಿ ಮತ್ತೆ ಟಾಂಗ್ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಟಿಕೆಟು ಯಾಕೆ ಕೇಳಿದ್ದೆ ಅಂತಂದರೆ 38 ವರ್ಷದ ಪಾರ್ಟಿ ಕಾಂಗ್ರೆಸ್ ದೇಶಕ್ಕೆ ತುಂಬೆಲ್ಲ ಇದೆ. ಆ ಪ್ಲ್ಯಾಟ್ಫಾರ್ಮ್ ಇಟ್ಕೊಂಡು ಆ ತತ್ವ ಸಿದ್ಧಾಂತಗಳ ಮೂಲಕ ನಾವು ಸಮಾಜ ಸೇವೆ ಮಾಡೋಕ್ಕೆ ಭಾಳ ಅನುಕೂಲ ಆಗ್ತಿದೆ ಅಂತಲೇ ನಾನು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೇಳಿದ್ದೆ. ಬಟ್ ಅವ್ರು ಕೊಡಲಿಲ್ಲ ಅಂತ ಹೇಳಿ ನನ್ನ ತತ್ವ ಸಿದ್ಧಾಂತಗಳೇನು ಚೇಂಜ್ ಆಗಿಲ್ಲ. ನಾನು ಇವಾಗ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದು ಕಾಂಗ್ರೆಸ್ಸಿಗೆ ಬಂಡಾಯವೋ ಇಲ್ಲ, ಕಾಂಗ್ರೆಸ್ಸಿಗೆ ಅಗೇನೆಸ್ಟ್ ಅಂತ ಏನಿಲ್ಲ. ಶಂಭು ಕಲ್ಲೋಳ್ಕರ್ ಬಗ್ಗೆ ತಲೆಕೆಡಿಸಿಕೊಳ್ಳದ ಸತೀಶ್, ಚಿಕ್ಕೋಡಿ ಜನತೆ ಕೈ ಹಿಡಿಯುವ ವಿಶ್ವಾಸದಲ್ಲಿ ಶಂಭು. ಚಿಕ್ಕೋಡಿ ಲೋಕಸಭೆಗೆ ಶಂಭು ಕಲ್ಲೋಳ್ಕರ್ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಅಂತ ಹೇಳಲಾಗ್ತಾ ಇದೆ. ಶಂಭು ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ತಲೆಕೆಡಿಸಿಕೊಂಡಿಲ್ಲ. ಶಂಭು ಕಲ್ಲೋಳ್ಕರ್ ಅವರನ್ನ ಸಂಧಾನಪಡಿಸುವ ಕಾರ್ಯಕ್ಕೂ ಕೂಡ ಮುಂದಾಗ್ತಿಲ್ಲ. ಎಲ್ಲದರ ಮಧ್ಯೆ ನಾಮಪತ್ರ ಸಲ್ಲಿಕೆ ಮಾಡಿರುವ ಶಂಭು ಕಲ್ಲೋಳ್ಕರ್, ನಾನು ಕಾಂಗ್ರೆಸ್ ಮಾತ್ರ ಅಲ್ಲ ಬಿಜೆಪಿ ಸೇರಿ ಎಲ್ಲರ ಮತಗಳನ್ನು ಪಡಿತೇನೆ, ಕ್ಷೇತ್ರದ ಪ್ರಜ್ಞಾವಂತರೆಲ್ಲ ನನ್ನನ್ನು ಗೆಲ್ಲಿಸಲಿದ್ದಾರೆ ಅಂತ ಹೇಳಿದರು. ನಾನು ಬರೀ ಕಾಂಗ್ರೆಸ್ ಓಟ ತೊಗೋತೀನಿ, BJP ಓಟ್ ತೊಗೊಳ್ಳಲ್ಲ ಅನ್ನೋ ಭಾವನೆ ನಿಮ್ಗೆ ಯಾಕಿದೆ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ 18,50,000 ಏನು ಪ್ರಜ್ಞಾವಂತ ಮತದಾರರ ಅವರೆಲ್ಲರೂ ನನಗೆ ಓಟ್ ಹಾಕ್ತಾರಂತೀನಿ. ನಾನು ಇನ್ಫ್ಯಾಕ್ಟ್ ಏನು ಹೇಳ್ತಿದ್ದೀನಿ, ಇಲ್ಲಿ ಕಾಂಪಿಟೇಷನ್ನೇ ಇಲ್ಲ. ಯಾಕಂದರೆ ನಾನು ಬರೀ ಇಲೆಕ್ಷನ್ಗೆ ನಿಲ್ತೀನಿ ಅಂತ ಹೇಳಿ ಇದೋ ಒಂದು ದೊಡ್ಡ ಸುದ್ದಿ ಇದೆ ಈ ನಮ್ಮ ಚಿಕ್ಕೋಡಿ ಮತಕ್ಷೇತ್ರದಾಗ. ಅಂದರೆ ಏನು, ಜನರು ಬದಲಾವಣೆ ಬಯಸ್ತಾ ಇದ್ದಾರೆ. ಜನರಿಗೆ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಬೇಕಾಗ್ಯಾನ. ಒಟ್ಟಾರೆ ಕಲ್ಲೋಳ್ಕರ್ ಹಾಗೂ ಸತೀಶ್ ಜಾರಕಿಹೊಳಿ ನಡುವಿನ ಮುಸುಕಿನ ಗುದ್ದಾಟ ಲೋಕಸಭಾ ಚುನಾವಣೆಯಲ್ಲಿ ತಾರಕಕ್ಕೇರಿದ್ದು ಮುಂದೆ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.